ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಅಂಕಿತಾ. ನಾನು ಕೆಮಿಸ್ಟ್ರಿ ಟೀಚ್ ಮಾಡ್ತೀನಿ. ಇವತ್ತಿನ ದಿವಸ ಕೆಮಿಸ್ಟ್ರಿ ಬಿಟ್ಟು ಬೇರೆ ಏನೋ ಮಾತಾಡೋಣ ಅಂತ ಬಂದಿದ್ದೀನಿ. ಎಕ್ಸಾಮ್ 2 ದಟ್ ಈಸ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ವಾ. ಏನು ಎಕ್ಸಾಮ್ ಎರಡನೇ ಎಕ್ಸಾಮ್ ಅನ್ನ ಕೊಡ್ತಾ ಇದೆ, ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಕರಿತೀವಿ. ಸೊ ನಿಮ್ಮಲ್ಲಿ ಯಾರಾದರೂ ಈ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಾ ಇದ್ರೆ ಸೊ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ನೀವು ತಲೆಯಲ್ಲಿ ಇಟ್ಕೋಬೇಕು. ಅಥವಾ ನೀವು ಬರೀತಾ ಇಲ್ಲ, ನಿಮ್ಮ ಫ್ರೆಂಡ್ಸ್ ಯಾರೋ ಬರೀತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವ್ರ ಹತ್ರ ಶೇರ್ ಮಾಡಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಫಾರ್ ಮೋರ್ ನೋಟಿಫಿಕೇಶನ್ಸ್ ಅಂಡ್ ಅಪ್ಡೇಟ್ಸ್ ಆಸ್ ವೆಲ್ ಆಸ್ ಸೊ ಎಜುಕೇಶನಲ್ ಕಂಟೆಂಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಎಕ್ಸಾಮ್ 2 ಏನಕ್ಕೆ ಎಕ್ಸಾಮ್ 2 ಬರೀತಿದ್ದಾರೆ ಅಂತ ಕೇಳಬಹುದು ಅಲ್ವಾ. ಇಂಪ್ರೂವ್ಮೆಂಟ್ ಎಕ್ಸಾಮು ಜಾಸ್ತಿ ತಲೆ ಕೆಡಿಸ್ಕೋಬೇಕು ಅನ್ನೋದಿಲ್ಲ. ಸೊ ನಿಮಗೆ ಫಸ್ಟ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ರೆ, ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದರೆ ಎರಡನೇ ಎಕ್ಸಾಮ್ ಬರೀಬೋದು. ಅಥವಾ ಬೇರೆ ಬೇರೆ ಕಾರಣಗಳಿಂದ ನೀವು ಎಕ್ಸಾಮನ್ನು ಪಾಸ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ತಗೋಬೋದು. ಯಾಕೆ? ಎವ್ರಿಬಡಿ ಡಿಸರ್ವ್ಸ್ ಅ ಸೆಕೆಂಡ್ ಚಾನ್ಸ್. ಸೊ ವಾಟ್ ಈಸ್ ಎಕ್ಸಾಮ್ 2 ಆ್ಯಂಡ್ ವೈ ಡಸ್ ಇಟ್ ಮ್ಯಾಟರ್? ಸೊ ದಿಸ್ ಈಸ್ ಅನ್ ಇಂಪ್ರೂವ್ಮೆಂಟ್ ಎಕ್ಸಾಮ್. ನಿಮ್ಮ ರಿಸಲ್ಟ್ ಆಲ್ರೆಡಿ ಬಂದಿದೆ. ಫಸ್ಟ್ ಎಕ್ಸಾಮಿನ ರಿಸಲ್ಟ್ ನಿಮಗೆ ಆಲ್ರೆಡಿ ಏಪ್ರಿಲ್ ಅಲ್ಲಿ ಬಂದಿದೆ. ಸೊ ಇದು ಸೆಕೆಂಡ್ ಎಕ್ಸಾಮು ನಮ್ಮ ಬೋರ್ಡ್ ಕಂಡಕ್ಟ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಕೆಲವು ಮಕ್ಕಳು ಫಸ್ಟ್ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಪಾಸ್ ಆಗೋಕ್ಕಾಗಿರಲ್ಲ ಅಥವಾ ಕಡಿಮೆ ಮಾರ್ಕ್ಸ್ ಅನ್ನ ತೆಗೆದಿರ್ತಾರೆ. ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ಓದಕ್ಕಾಗಿರಲ್ಲ, ಡಿಸ್ಟ್ರಾಕ್ಟ್ ಆಗಿರ್ತಾರೆ, ಏನೇ ಇರ್ಬೋದು ಕಾರಣಗಳು. ಸೊ ಇಂಪ್ರೂವ್ ಆಗಲಿ, ಮಕ್ಕಳಿಗೆ ಎರಡನೇ ಚಾನ್ಸ್ ಕೊಡಬೇಕು ಅನ್ನೋದು ಇದರ ಉದ್ದೇಶ. ಸೊ ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನಿಮಗೆ ಫಸ್ಟ್ ಎಕ್ಸಾಮಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಎರಡನೇ ಎಕ್ಸಾಮ್ಗೆ ಹೋಗ್ಬೋದು. ಆದರೆ ಪ್ರಿಪರೇಷನ್ ಚೆನ್ನಾಗಿ ಮಾಡಿಕೊಂಡು ಎರಡನೇ ಎಕ್ಸಾಮ್ ಬರೆಯೋಕೆ ಹೋಗಬೇಕು. ಪ್ರಿಪರೇಷನ್ ಇಲ್ಲದೆ ಹಾಗೆ ಹೋಗಿ ಬರೀತೀನಿ ಅಂತಂದ್ರೆ ಸೊ ಮತ್ತೆ ಮೊದಲನೇ ಎಕ್ಸಾಮ್ ತರನೇ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಟೈಮ್ ಟೇಬಲ್ ಏನಿದೆ ಅಂತ ನೋಡೋಣ. ಸೊ ಟೈಮ್ ಟೇಬಲ್ ಏನಿದೆ, ಯಾವತ್ತಿಂದ ಶುರುವಾಗ್ತಿದೆ ಅಂತ ನೋಡೋಣ. ನಾನು ಸೈನ್ಸ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಚಾನೆಲ್ ಅಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್, ಬಯಾಲಜಿ ಮಾತ್ರ ಟೀಚ್ ಮಾಡ್ತೀವಿ. ಹಾಗಾಗಿ ಸೊ ಎಸ್, ಫಸ್ಟ್ ಮಾರ್ನಿಂಗ್ ಸೆಷನ್ ಅಲ್ಲಿ ಯಾವ್ದಿದೆ? ಕನ್ನಡ ಇದೆ. ಫಸ್ಟ್ 24ನೇ ತಾರೀಕು 24th ಆಫ್ ಏಪ್ರಿಲ್, ಮೇ ಅಲ್ಲ 24ನೇ ತಾರೀಕು, ಏಪ್ರಿಲ್ 24ನೇ ತಾರೀಕು ನಿಮ್ಗೆ ಶುರುವಾಗುತ್ತೆ ಎಕ್ಸಾಮು. ಕನ್ನಡ ಇದೆ. ನೆಕ್ಸ್ಟ್ ಬಯಾಲಜಿ ಯಾವತ್ತಿದೆ? ಫ್ರೈಡೇ ಇದೆ. ಸೊ ನೀವು ಗೋಪಿಕಾ ಮ್ಯಾಮ್ ಮತ್ತೆ ಬಸವರಾಜ್ ಸರ್ ವಿಡಿಯೋಸ್ ಅನ್ನ ನೋಡಬಹುದು. ನಾವು ಖಂಡಿತವಾಗ್ಲೂ ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ನಾನಿಲ್ಲಿ ಟಿಕ್ ಹಾಕ್ತೀನಿ ನೋಡಿ. ಇದನ್ನ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಹ ನಿಮ್ಗೆ ಸಿಗ್ತಾ ಇದೆ ಇದು. ಹಾಗೆ ಇದನ್ನ ನೀವು ಸ್ಕ್ರೀನ್ ಶಾಟ್ ಸಹ ತಗೋಬಹುದು. ಸೊ ಯಾವತ್ತು ಬಯಾಲಜಿ ಯಾವತ್ತಿದೆ? ಫ್ರೈಡೇ 25th ಆಫ್ ಏಪ್ರಿಲ್. ಅಂಡ್ ವಿ ಹ್ಯಾವ್ ಫಿಸಿಕ್ಸ್ ಆನ್ 26th ಆಫ್ ಏಪ್ರಿಲ್. ಸೊ ಸ್ಯಾಟರ್ಡೇ ಬರುತ್ತೆ ಫಿಸಿಕ್ಸು. ಅವತ್ತು ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಇದೆ. ಸೊ ಬಯಾಲಜಿ ಮತ್ತೆ ಫಿಸಿಕ್ಸ್ ಎಕ್ಸಾಮ್ಗೆ ನಿಮ್ಗೆ ಒಂದೇ ದಿನ ಗ್ಯಾಪ್ ಇದೆ. ಸೊ ಫಿಸಿಕ್ಸ್ ಎಕ್ಸಾಮ್ ಪ್ರಿಪರೇಷನ್ ನೀವು ಆಲ್ರೆಡಿ ಶುರು ಮಾಡಬೇಕು ಅಲ್ವಾ. ಬಯಾಲಜಿ ಸಹ. ನೆಕ್ಸ್ಟ್ ನಮಗೆ ಕೆಮಿಸ್ಟ್ರಿ ಯಾವತ್ತಿದೆ? 28ನೇ ತಾರೀಕಿದೆ. ನಿಮಗೆ ಒಂದು ದಿನ ಗ್ಯಾಪ್ ಇದೆ. ಕೆಮಿಸ್ಟ್ರಿ ಪ್ರಿಪೇರ್ ಆಗಕ್ಕೆ ನಿಮಗೆ ಒಂದು ದಿನ ಗ್ಯಾಪ್ ಇದೆ. ಬೇಸಿಕ್ ಮ್ಯಾಥ್ಸ್ ಇದೆ. ಸೊ ಅವತ್ತಿನ ದಿವಸನೇ ಬೇಸಿಕ್ ಮ್ಯಾಥ್ಸ್ ಇದೆ. ನೆಕ್ಸ್ಟ್ ಇಂಗ್ಲಿಷ್ ಇದೆ. ಸೊ 29th ನಿಮಗೆ ಇಂಗ್ಲಿಷ್ ಇದೆ. ಟ್ಯೂಸ್ಡೇ ಇಂಗ್ಲಿಷ್ ಇರುತ್ತೆ. ಹಾಗೇನೆ ನೆಕ್ಸ್ಟ್ 30 ಮತ್ತೆ 1ನೇ ತಾರೀಕು 30th ಆಫ್ ಏಪ್ರಿಲ್ ಈಸ್ ಬಸವ ಜಯಂತಿ. ಸೊ ಯು ವಿಲ್ ಹ್ಯಾವ್ ಅ ಹಾಲಿಡೇ. ಅಂಡ್ 1st ಆಫ್ ಮೇ ಇಟ್ ಈಸ್ ಮೇ ಡೇ, ಲೇಬರ್ಸ್ ಡೇ ಇರುತ್ತೆ. ಹಾಗಾಗಿ ನೀವು ಮತ್ತೆ ಹಾಲಿಡೇ ಇರುತ್ತೆ. ನೆಕ್ಸ್ಟ್ ಯಾವಾಗ ಎಕ್ಸಾಮು? ಸೊ ಮ್ಯಾಥಮ್ಯಾಟಿಕ್ಸ್ ಯಾವಾಗಿದೆ ನಿಮಗೆ? 2nd ಆಫ್ ಮೇ, ಮೇ 2ನೇ ತಾರೀಕು ನಿಮಗೆ ಮ್ಯಾಥಮ್ಯಾಟಿಕ್ ಎಕ್ಸಾಮ್ ಇದೆ. ಸೊ ಗಮನಿಸಿ, ಇಲ್ಲಿ ನಿಮಗೆ 2 ದಿನ ಆರಾಮಾಗಿ ರಜೆ ಸಿಗುತ್ತೆ ಮ್ಯಾಥ್ಸ್ಗೆ ಓದ್ಕೊಳ್ಳೋಕೆ. ಚೆನ್ನಾಗಿ ಯುಟಿಲೈಸ್ ಮಾಡಿ. ಇಟ್ಸ್ ನೆವರ್ ಟೂ ಲೇಟ್. ನೀವು ಇವತ್ತಿಂದನೂ ನಿಮ್ಮ ಪ್ರಾಕ್ಟೀಸನ್ನು ಶುರು ಮಾಡ್ಬೋದು. ನಿಮ್ಮ ಓದೋದನ್ನ ಏನು ಮಾಡ್ಬೋದು ಮತ್ತೆ ಶುರು ಮಾಡ್ಕೋಬಹುದು. ಓಕೆ, ಯಾರು ಎದೆಗುಂದೋ ಅವಶ್ಯಕತೆ ಇಲ್ಲ. ಸೊ ಈ ಚಾನೆಲನ್ನು ಫಾಲೋ ಮಾಡಿದ್ರೆ ವಿ ಹ್ಯಾವ್ ಅ ಪ್ಲಾನ್ ರೆಡಿ ಫಾರ್ ಯು ಟು ಮೇಕ್ ಶೋರ್ ದಟ್ ಯು ಕ್ರ್ಯಾಕ್ ಯುವರ್ ಎಕ್ಸಾಮ್ 2. ನೆಕ್ಸ್ಟು ಸೊ ಫಸ್ಟ್ ನಾನು ಕೆಮಿಸ್ಟ್ರಿ ಟೀಚ್ ಮಾಡ್ತೀನಿ. ಸೊ ಐ ಕ್ಯಾನ್ ಓನ್ಲಿ ಟಾಕ್ ಅಬೌಟ್ ಕೆಮಿಸ್ಟ್ರಿ ಆಸ್ ಆಫ್ ನೌ. ಸೊ ಫಿಸಿಕಲ್ ಕೆಮಿಸ್ಟ್ರಿ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್? ಸೊಲ್ಯೂಷನ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಇಂಪಾರ್ಟೆಂಟ್, ರಾಯ್ಲ್ಸ್ ಲಾ ಮತ್ತೆ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್. ಫಿಸಿಕಲ್ ಕೆಮಿಸ್ಟ್ರಿ ಅಂತಂದ್ರೆ ಏನು? ಸೊ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ. ನಿಮಗೆ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಕ್ಯಾಲ್ಕುಲೇಷನ್ಸು ಮಾಡೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ, ನರ್ಸ್ಟ್ ಈಕ್ವೇಶನ್ ಇಂಪಾರ್ಟೆಂಟ್. ಹಾಗೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಇಂಪಾರ್ಟೆಂಟು. ಕೆಮಿಕಲ್ ಕೈನೆಟಿಕ್ಸ್ ಮಾತಾಡಿದ್ರೆ ಸೊ ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್. ನೆಕ್ಸ್ಟು ರೇಟ್ ಲಾ ತುಂಬಾ ಇಂಪಾರ್ಟೆಂಟು. ಫಸ್ಟ್ ಆರ್ಡರ್ ಈಕ್ವೇಶನ್ಸು ಇಂಪಾರ್ಟೆಂಟು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸ್ಟಡಿ ಮಾಡಬೇಕು ಅಂತ ಅಂದ್ರೆ ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ. SP ಬ್ಲಾಕ್ ಎಲಿಮೆಂಟ್ಸ್ ನ ಡಿಲೀಟ್ ಮಾಡಿದ್ದಾರೆ, ಒಮಿಟ್ ಮಾಡಿದ್ದಾರೆ ಆಯ್ತಾ. ಅದನ್ನ ಓದೋ ಅಂತ ಅವಶ್ಯಕತೆ ಇಲ್ಲ. ರಿವೈಸ್ಡ್
ಟೆಕ್ಸ್ಟ್ ಬುಕ್ ಅನ್ನ ನೋಡಬೇಕು ನೀವು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂಪಾರ್ಟೆಂಟ್, ಹಾಗೇನೆ ಪ್ರಾಪರ್ಟೀಸ್, ಕಲರ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ನಾಮನ್ ಕ್ಲೇಚರ್ ಇಂಪಾರ್ಟೆಂಟ್. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಸಹ ನಾಮನ್ ಕ್ಲೇಚರ್ ಇಂಪಾರ್ಟೆಂಟ್, ಬಟ್ ಅದು ಫಸ್ಟ್ PUC ಇತ್ತು. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಾಮನ್ ಕ್ಲೇಚರ್ ಇಂಪಾರ್ಟೆಂಟ್, ಐಸೋಮೆರಿಸಮ್ ಹಾಗೆ ಹೈಬ್ರಿಡೈಸೇಷನ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಆಲ್ಡಿಹೈಡ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಅದರಲ್ಲಿ ರಿಯಾಕ್ಷನ್ಸ್ ಮತ್ತೆ ಮೆಕ್ಯಾನಿಸಮ್ ಇಂಪಾರ್ಟೆಂಟ್. ಅಮೈನ್ಸ್ ಅಲ್ಲಿ ಕ್ಲಾಸಿಫಿಕೇಶನ್, ರಿಯಾಕ್ಷನ್ಸ್ ಅಂಡ್ ಬೇಸಿಸಿಟಿ. ಬಯೋಮಾಲಿಕ್ಯೂಲ್ಸ್, ಪಾಲಿಮರ್ಸ್. ಸೊ ಪಾಲಿಮರ್ಸ್ ಮತ್ತೆ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಇಲ್ಲ. ಈಸಿ ಸ್ಕೋರಿಂಗ್ ಟಾಪಿಕ್ ಯಾವುದು? ಬಯೋಮಾಲಿಕ್ಯೂಲ್. ಹೌದಾ? ಸೊ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಹಾಗೆ ಇನ್ನೊಂದು ನೇಮ್ಡ್ ರಿಯಾಕ್ಷನ್ಸ್. ಸೊ ನಾನು ನೇಮ್ಡ್ ರಿಯಾಕ್ಷನ್ಸ್ಗೆ ಒಂದು ಸಪ್ರೇಟ್ ಆಗಿ ಕ್ಲಾಸ್ನ ತಗೋತೀನಿ. ಸೊ ನೀವು ಎಲ್ಲರೂ ಅದನ್ನ ಅಟೆಂಡ್ ಮಾಡಬೇಕು. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬ ಫ್ರೆಂಡ್ಗೂ ಸಹ ನೀವು ಶೇರ್ ಮಾಡಿ. ಯಾಕೆ ಅಂತಂದ್ರೆ ಸೊ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಹೌದಾ? ನೀವು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಿದ್ರೆ ದೇ ವಿಲ್ ರಿಮೆಂಬರ್ ಯು ಥ್ರೂ ಔಟ್ ದೇರ್ ಲೈಫ್. ಸೊ ಯಾರೇ ಕಷ್ಟ ಆಗ್ತಿದ್ರು ಅವ್ರಿಗೆ ಎಕ್ಸಾಮ್ಗೆ ಅಥವಾ ಭಯ ಆಗ್ತಿದ್ರೆ, ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡಿ. ಸೊ ನೀವು ಬರೀತಿಲ್ಲ ಅಂತಂದ್ರೂ ನಿಮ್ಮ ಫ್ರೆಂಡ್ ಬರೀತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಏನ್ ಮಾಡಬೇಕು? ಎಂಕರೇಜ್ ಮಾಡಬೇಕು, ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಬೇಕು. ನೆಕ್ಸ್ಟ್ ಸೊ ಸ್ಟಡಿ ಪ್ಲಾನ್. ಏನಪ್ಪ ಸ್ಟಡಿ ಪ್ಲಾನು? ಸ್ಟಡಿ ಪ್ಲಾನ್ ಅಂದ್ರೆ ಏನ್ ಮಾಡಬೇಕು? ತುಂಬಾ ಕಡಿಮೆ ಸಮಯ ಇದೆ ಅಲ್ವಾ? ಆಲ್ರೆಡಿ ಒಂದು 10 days 15 days ಇದೆ ಮ್ಯಾಕ್ಸಿಮಮ್. ಏನೇನ್ ಮಾಡ್ಬೋದು? NCERT ರೀಡಿಂಗ್. ಯಾರು ಸಹ NCERT ನ ಸ್ಕಿಪ್ ಮಾಡಬೇಡಿ. 80 to 90% ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ನಿಮ್ NCERT ಟೆಕ್ಸ್ಟ್ ಬುಕ್ ಇಂದ. ಇದು ಕೆಮಿಸ್ಟ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಸಬ್ಜೆಕ್ಟಿಗೂ ಅಪ್ಲೈ ಆಗುತ್ತೆ. ನಿಮ್ NCERT ಇಟ್ಸ್ ಲೈಕ್ ದ ಬೈಬಲ್. ಓಕೆ, ಅದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಪ್ರಾಕ್ಟೀಸ್ PYQs. NCERT ಆಗ್ತಿದ್ದಂಗೆ ನೀವೇನ್ ಮಾಡ್ಬೇಕು? PYQs ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಆರ್ಗ್ಯಾನಿಕ್ ಮೆಕ್ಯಾನಿಸಮ್ಸ್ ಮತ್ತೆ ಈಕ್ವೇಶನ್ಸ್ ಅನ್ನ ಡಿಸ್ಕಸ್ ಮಾಡಿ. ಇದು ಹೇಗೆ ಅಂತಂದ್ರೆ ಬಾಯ್ಪಾಠ ಮಾಡಬಾರ್ದು, ಅಂದ್ರೆ ಮಗಪ್ ಮಾಡಬಾರ್ದು. ನೀವು ಏನ್ ಮಾಡ್ಬೇಕು? ಬರೆದು ಕಲಿಬೇಕು. ನೆಕ್ಸ್ಟ್ ಫುಲ್ ಲೆಂತ್ ಮಾಕ್ ಟೆಸ್ಟ್. 1 ಅಥವಾ 2 ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನು ನೀವು ಕೊಡಬಹುದು. ಯಾಕೆ? ನೀವು ಎಲ್ಲಿದ್ದೀರಾ, ವೇರ್ ಡು ಯು ಸ್ಟ್ಯಾಂಡ್ ಇನ್ ಯೋರ್ ಪ್ರಿಪರೇಷನ್ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನಿಮ್ ಸ್ಟ್ರಾಂಗ್ ಪಾಯಿಂಟ್ಸ್, ವೀಕ್ ಪಾಯಿಂಟ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಕಾನ್ಸೆಪ್ಟ್ ನಿಮ್ಗೆ ಅಷ್ಟು ಚೆನ್ನಾಗಿ ನೆನಪಿಲ್ಲ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್. ತುಂಬಾ ಜನ ಮಕ್ಕಳು ಏನ್ ಮಾಡ್ತಾರೆ? ಸೊ NCERT ಸ್ಕಿಪ್ ಮಾಡ್ಬಿಡ್ತಾರೆ. ಇರೋ ಬರೋ ಎಲ್ಲಾ ನೋಟ್ಸ್ ಓದ್ತಾರೆ, ಇವ್ರ ನೋಟ್ಸ್ ಇಸ್ಕೊಂಬಂದು ಓದ್ತಾರೆ. ಆಮೇಲೆ ಇನ್ನೇನ್ ಮಾಡ್ತಾರೆ? ಸ್ಟಡಿ ಗೈಡ್ಸ್ ಯೂಸ್ ಮಾಡ್ತಾರೆ. ಮಾಡಬೇಡಿ ಅಂತ ಅಲ್ಲ, ಆದ್ರೆ NCERT ನ ಹೇಳ್ದಂಗೆ ಸೊ ಇಟ್ ಈಸ್ ದ ಫಂಡಮೆಂಟಲ್ ಬುಕ್ ದಟ್ ಯು ನೀಡ್. ಓಕೆ, NCERT ಬಿಟ್ಟು ಇನ್ನೇನೂ ಕೇಳೋದಿಲ್ಲ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಸೊ ಇಗ್ನೋರಿಂಗ್ 1-2 marks ಕ್ವಶನ್ಸ್. ತುಂಬಾ ಜನ ಏನ್ ಮಾಡ್ತಾರೆ? 5-6 marks ಕ್ವಶನ್ಸ್ ನ ಅಟೆಂಡ್ ಮಾಡೋಣ, 1-2 marks ಎಲ್ಲ ಏನು ದೊಡ್ಡ ವಿಷಯ ಅಂತ ಹೇಳಿ ಖಂಡಿತವಾಗ್ಲೂ ಮಾಡಬೇಡಿ. ತುಂಬಾ ಈಸಿಯಾಗಿ ಸ್ಕೋರ್ ಮಾಡಬಹುದು. ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ತುಂಬಾ ಸಿಂಪಲ್ ಆನ್ಸರ್ ಇರುತ್ತೆ. ನೆಕ್ಸ್ಟ್ ಟ್ರೈಂಗ್ ಟು ಮೆಮರೈಸ್ ಎವ್ರಿಥಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ಮಗಪ್ ಮಾಡೋದು ಅಲ್ವಾ? ಸೊ ಎಲ್ಲದನ್ನು ABCD FGH ಎಲ್ಲದನ್ನು ಇದೇ ತರ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನೆನಪಿರಲ್ಲ. ಯಾಕೆ? 2 ವಾಲ್ಯೂಮ್ ಟೆಕ್ಸ್ಟ್ ಬುಕ್ ಇದೆ, ತುಂಬಾ ಹ್ಯೂಜ್ ಇದೆ ಸಿಲೆಬಸ್. ಅರ್ಥ ಮಾಡ್ಕೊಳ್ಳಿಲ್ಲ, ಬರೀ ನೆನ್ಪಿಟ್ಕೋತೀನಿ, ಮಗಪ್ ಮಾಡ್ತೀನಿ, ರಟ್ ಹೊಡಿತೀನಿ, ಗಟ್ಟಾಗ್ತೀನಿ ಅಂತಂದ್ರೆ ಖಂಡಿತ ವರ್ಕ್ ಆಗಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಕ್ಲಾಸ್ಗಳನ್ನ ಫಾಲೋ ಮಾಡಿ. ಕ್ಲಾಸಸ್ಸು ತುಂಬಾ ಬಿಡ್ತಾ ಇರ್ತೀವಿ ನಾವು, ಲೈವ್ ಕ್ಲಾಸಸ್ ತಗೋತೀವಿ, ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿ. ನಿಮ್ ಡೌಟ್ಸ್ ಇದ್ರೆ ಕೇಳಿ, ವಿ ಆರ್ ದೇರ್ ಟು ಹೆಲ್ಪ್ ಯು ಔಟ್ ಅಲ್ವಾ? ನೆಕ್ಸ್ಟ್ ನಾಟ್ ಸಾಲ್ವಿಂಗ್ ಸ್ಯಾಂಪಲ್ ಪೇಪರ್ಸ್. ಸ್ಯಾಂಪಲ್ ಪೇಪರ್ಸ್ ಅಥವಾ PYQs ಅನ್ನ ನೀವು ಸಾಲ್ವ್ ಮಾಡಿಲ್ಲ ಅಥವಾ ಹಳೆ ವರ್ಷದ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿಲ್ಲ ಅಂತ ಅಂದ್ರೆ ಯಾವ ತರ ಕ್ವಶನ್ಸ್ ಬರುತ್ತೆ, ಹೇಗ್ ಕೇಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ನಿಮ್ಗೊಂದು ಬ್ಲೂ ಪ್ರಿಂಟ್ ಇಂದು ಏನಿರುತ್ತೆ? ಪ್ರತಿಯೊಂದು ಕ್ವಶನ್ ಪೇಪರ್ ಫಾರ್ಮ್ಯಾಟ್ ಇದೆಯಲ್ವಾ, ಅದು ಒಂದು ಬ್ಲೂ ಪ್ರಿಂಟ್ ಫಾಲೋ ಮಾಡುತ್ತೆ. ಸೊ ಈ ಕಾನ್ಸೆಪ್ಟ್ ಇಂದ ಇಷ್ಟು ಕ್ವಶನ್ಸ್ ಬರಲೇಬೇಕು ಅಂತ ಇರುತ್ತೆ. ಸೊ ನೀವು ಹಳೆ ಒಂದು 5 ವರ್ಷದ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ, ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಎಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು, ನಾನು ಎಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ರೈಟಿಂಗ್ ಟಿಪ್ಸ್ ಫಾರ್ ಎಕ್ಸಾಮ್ ಡೇ. ಸೊ ಎಕ್ಸಾಮ್ ಡೇಗೆ ಏನೇನು ರೈಟಿಂಗ್ ಟಿಪ್ಸ್ ಬೇಕು? ನಾನು ಕೆಮಿಸ್ಟ್ರಿಗೆ ಹೇಳ್ತೀನಿ. ಸೊ ಜನರಲ್ ಆಗಿ ಎಲ್ಲ ಸೈನ್ಸ್ ಸಬ್ಜೆಕ್ಟ್ಸಿಗೂ ಇದು ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಒನ್ ಏನಪ್ಪಾ? ಪ್ಯಾರಾಗ್ರಾಫ್ ಬರೆಯಕ್ಕೆ ಹೋಗ್ಬಿಡಿ. ಪಾಯಿಂಟ್ ವೈಸ್ ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್ ಪಾಯಿಂಟ್ ವೈಸ್. ಪ್ಯಾರಾಗ್ರಾಫ್ ಬರೆದ್ರೆ ಎವ್ಯಾಲ್ಯೂಟರಿಗೂ ಬೇಜಾರಾಗುತ್ತೆ, ಏನು ಕತೆ ಬರೆದಿದ್ದಾರಲ್ಲ ಅಂತ ಹೇಳಿ ಅಲ್ವಾ? ಸೋಷಿಯಲ್ ಸೈನ್ಸ್ ಅಲ್ಲ, ಸೋಷಿಯಲ್ ಸೈನ್ಸ್ ಅಲ್ಲಿ ನೀವು ಬರಿಬಹುದು ಪ್ಯಾರಾಗ್ರಾಫ್. ಬಟ್ ಸೈನ್ಸ್ ಅಲ್ಲಿ ಏನ್ ಮಾಡ್ಬೇಕು? ಸೊ ಯು ಹ್ಯಾವ್ ಟು ಬಿ ವೆರಿ ಪ್ರಿಸೈಸ್. ಒಂದು ಏನ್ ಕೇಳಿದ್ದಾರೆ ಕ್ವಶನ್ ಅಷ್ಟಕ್ಕೆ ಆನ್ಸರ್ ಮಾಡಿ. ಹಾಗೇನೆ ಪಾಯಿಂಟ್ ವೈಸ್ ಆನ್ಸರ್ ಅನ್ನ ಬರೀತಾ ಹೋಗಿ. ನೆಕ್ಸ್ಟ್
ರಿಯಾಕ್ಷನ್ ಮೆಕ್ಯಾನಿಸಮ್ಸನ್ನು ಕ್ಲಿಯರ್ ಆಗಿ ಬರೀರಿ. ನಿಮ್ಗೆ ಕನ್ಫ್ಯೂಷನ್ ಇದೆಯಾ, ಫಸ್ಟ್ ಪೆನ್ಸಿಲ್ ಯೂಸ್ ಮಾಡಿ, ಆಮೇಲೆ ಪೆನ್ ಯೂಸ್ ಮಾಡಿ. ಸೊ ರ್ಯಾಡಿಕಲ್, ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಇರುತ್ತೆ, ಪ್ಲಸ್ ಮೈನಸ್ ಚಾರ್ಜ್ ಸಪ್ರೇಷನ್ ತೋರ್ಸೋಕಿರುತ್ತೆ. ಅದನ್ನೇನು ಮಾಡಬೇಕು, ನೀವು ಮೆಕ್ಯಾನಿಸಮನ್ನು ನೀಟಾಗಿ ಬರೀರಿ. ಹೇಳ್ದಂಗೆ ಕನ್ಫ್ಯೂಷನ್ ಇದ್ರೆ ಪೆನ್ಸಿಲ್ ಯೂಸ್ ಮಾಡಿ ಫಸ್ಟು, ಆಮೇಲೆ ಅದನ್ನ ಅಳಿಸಿ ಪೆನ್ನಲ್ಲಿ ಬರಿಬೋದು. ಆದರೆ ಚಿತ್ತು ಕಾಟು ಮಾಡಬೇಡಿ. ಓಕೆ, ನೆಕ್ಸ್ಟ್ 1-2 ಮಾರ್ಕ್ಸ್ ಕ್ವಶನ್ ಅನ್ನ ಇಗ್ನೋರ್ ಮಾಡದೆ ಫಸ್ಟ್ ಅದರಿಂದ ಶುರು ಮಾಡಿ. ಅಥವಾ ಫಸ್ಟ್ 15 ಮಿನಿಟ್ಸ್ ಏನು ಮಾಡಿ, ಜಸ್ಟ್ 15 ಮಿನಿಟ್ಸ್ 10 to 15 ಮಿನಿಟ್ಸ್ ಏನು ಮಾಡಬೇಕು, ಕ್ವಶನ್ ಪೇಪರನ್ನು ನೋಡಬೇಕು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಅನ್ಸುತ್ತೆ, ಟಾಪರ್ಸಿಗೂ ಸಹ ಫಸ್ಟ್ ನೋಡಿದ ತಕ್ಷಣ ಅಯ್ಯೋ ಏನು ನೆನಪಾಗ್ತಿಲ್ವಲ್ಲಪ್ಪ, ಏನು ನನಗೆ ಓದಿದ್ದೆಲ್ಲ ಮರ್ತು ಹೋಗ್ತಿದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಆಗಲ್ಲ. ನೀವು ಓದಿದ್ದೀರಾ, ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. 10 ಮಿನಿಟ್ಸು ಒಂದ್ಸಲಿ ನೀವು ಕ್ವಶನ್ಸನ್ನು ನೋಡಿ. ಹಾಗೇನೆ ಲಾಸ್ಟ್ 10 ಮಿನಿಟ್ಸು ಒಂದ್ಸಲಿ ಆನ್ಸರ್ ಶೀಟನ್ನು ವೆರಿಫೈ ಮಾಡಬೇಕು. ಯಾಕೆ, ಒಂದೊಂದ್ಸಲಿ ಕ್ವಶನ್ ನಂಬರ್ ರಾಂಗ್ ಆಗಿರುತ್ತೆ, ಅಥವಾ ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಯಾವುದೋ ಒಂದು ಟರ್ಮಿನಾಲಜಿನ ಆ್ಯಡ್ ಮಾಡಿರೋದಿಲ್ಲ ನೀವು, ಅಥವಾ ಯಾವುದೋ ಸ್ಕಿಪ್ ಮಾಡಿರ್ತೀರಾ. ನೀವು ಲಾಸ್ಟ್ ಒಂದು 10 ಮಿನಿಟ್ಸು ಆನ್ಸರ್ ಪೇಪರನ್ನು ಅನಲೈಸ್ ಮಾಡಿದ್ರೆ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ವಾ. ಮೇಕ್ ಶೋರ್ ಯು ಡೂ ದ್ಯಾಟ್. ಆ್ಯಂಡ್ 4th ಒನ್, ಸೊ ನಿಮ್ಗೆ ಟೈಮ್ ಇದ್ದರೆ ಏನೇನು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ ಅದನ್ನು ಅಂಡರ್ಲೈನ್ ಮಾಡ್ತಾ ಹೋಗಿ. ಸೊ ಏನಾಗುತ್ತೆ, ಇದರಿಂದ ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತಾ? ಖಂಡಿತವಾಗ್ಲೂ ಸಿಗಲ್ಲ. ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತಾ? ಇಲ್ಲ. ಆದರೆ ಇಟ್ ವಿಲ್ ಗಿವ್ ಅ ಇಂಪ್ರೆಷನ್, ಯು ವಿಲ್ ಮೇಕ್ ಅನ್ ಇಂಪ್ರೆಷನ್. ಏನು, ಸೊ ಜಾಸ್ತಿ ಕ್ರೆಡಿಬಿಲಿಟಿ ಇರುತ್ತೆ. ಓಕೆ, ಈ ಸ್ಟೂಡೆಂಟಿಗೆ ಆ್ಯಕ್ಚುಲಿ ಸಬ್ಜೆಕ್ಟ್ ನಾಲೆಜ್ ಇದೆ, ಚೆನ್ನಾಗಿ ಓದಿದಾನೆ ಹುಡುಗ ಅಥವಾ ಚೆನ್ನಾಗಿ ಓದಿದಾಳೆ ಹುಡುಗಿ ಅನ್ನೋದು ಗೊತ್ತಾಗುತ್ತೆ. ಹೌದಾ? ಸೊ ಅಂಡರ್ಲೈನ್ ಮಾಡಿ, ಯಾವುದು ಎಲ್ಲದನ್ನು ಇಡೀ ಆನ್ಸರ್ ಶೀಟ್ ಅಂಡರ್ಲೈನ್ ಮಾಡ್ತಾ ಹೋಗೋದಲ್ಲ. ಓನ್ಲಿ ಇಂಪಾರ್ಟೆಂಟ್ ಟರ್ಮ್ಸ್, ಏನಾದ್ರು ಟರ್ಮಿನಾಲಜೀಸ್ ಯೂಸ್ ಮಾಡಿದ್ರೆ, ಅಥವಾ ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ, ಲಾಸ್ಟ್ ಆನ್ಸರನ್ನು ಡಬಲ್ ಅಂಡರ್ಲೈನ್ ಮಾಡಿಬಿಡಿ. ಇಟ್ ವಿಲ್ ಬಿ ವೆರಿ ಅಪೀಲಿಂಗ್ ಆನ್ಸರ್ ಶೀಟ್. ಸೊ ಎಸ್, ಇಷ್ಟೇ ಅಲ್ವಾ, ಏನೂ ಕಷ್ಟ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ. ಸೊ ಫಸ್ಟ್ ಫಾಲೋ ದ ಚಾನೆಲ್ ಆ್ಯಂಡ್ ಫಾಲೋ ಆಲ್ ದ ಎಜುಕೇಷನಲ್ ಕಂಟೆಂಟ್. ವಿ ಆರ್ ಗೋಯಿಂಗ್ ಟು ಗೋ ಲೈವ್ ಎವ್ರಿ ಸಿಂಗಲ್ ಡೇ. ಪ್ರತಿ ಸಬ್ಜೆಕ್ಟು ಅವರು ಸಹ ನಾವು ಲೈವ್ ಹೋಗ್ತೀವಿ. ನಮ್ಮನ್ನು ಫಾಲೋ ಮಾಡಿ. ಸೊ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್.